ನಮಸ್ಕಾರ ಗುರು, ನಾನು ನಿಮ್ಮ ಪ್ರೀತಿಯ ಅನ್ಪ್ಲಾನ್ಡ್ ಕನ್ನಡಿಗ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಆಯ್ತು. ಆಮೇಲೆ ಸ್ನೇಹಿತರೆ, ಇವತ್ತೇನಪ್ಪ ರೈಡು ಅಂದರೆ ವೀಕೆಂಡ್ ರೈಡು. ಆ್ಯಕ್ಚುಲಿ ಇವತ್ತು ಮಾರ್ಚ್ 15. ಸೊ ಲಾಸ್ಟ್ ವೀಕಲ್ಲಿ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ ನಾನು, ಶ್ರೀ ವೆಂಕಟೇಶ್ ಪ್ರೀಮಿಯಾ ಹೀರೋ ಶೋರೂಮ್ ಅವ್ರ ಕಡೆಯಿಂದ ಒಂದು ಆಫ್ ರೋಡಿಂಗ್ ಇವೆಂಟ್ ನಡೆಸ್ತಾ ಇದ್ದಾರೆ ಗುಲ್ಬರ್ಗದಲ್ಲಿ. ಏಷ್ಯನ್ ಫನ್ ವರ್ಲ್ಡ್ ಇದೆ ಅಲ್ವಾ, ಸೊ ಅದ್ರ ಅಪೋಸಿಟ್ ಅಲ್ಲಿ ಹೀರೋ ಕಂಪ್ನಿಯವರು ಎಕ್ಸ್ಪಲ್ಸ್ ಗಳಿಗೆ ಅಂತ ಒಂದು ಆಫ್ ರೋಡ್ ನ ಎಲ್ಲ ಟ್ರ್ಯಾಕ್ ಗಳು ಮಾಡಿಬಿಟ್ಟು ಒಂದು ಇವೆಂಟ್ ನ ಅರೇಂಜ್ ಮಾಡಿದ್ದಾರೆ. ಸೊ ಇವತ್ತು ನಾವು ಕೂಡ ಹೋಗ್ತಾ ಇದ್ವಿ. ಕಂಗ್ರಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಓ ಓ ಓ ಓ ಬಾಣ ಬಾಣ ಬಂದ 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 ಅಣ್ಣ ಬಂದ ಸಿಡಮ್ ಅಲ್ಲಿರೋ ರೈಡರ್ಸ್ ಆಲ್ರೆಡಿ ಹೋಗಿದ್ರೆ 7ಗೆ ಹೋದ್ರು. ನಂಗೆ ಕಾಲ್ ಮಾಡಿದ್ರು ಮಾರ್ನಿಂಗ್. ಸೊ ಅವರೆಲ್ಲ ಕೆಲವರು ನಿನ್ನೆನೆ ಹೋಗಿದ್ದಾರೆ, ಇನ್ನು ಕೆಲವರು ಇವತ್ತು ಮಾರ್ನಿಂಗ್ ಹೋದ್ರು. ಕೋಳಿ 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 ಇವತ್ತು ಸಂಡೇ ಬೇರೆ ಅದೇ ಹಾಕೊಂಡು ಎಳೆದು ಬಿಡೋಣ ಅನ್ಸ್ಬಿಡುತ್ತೆ ಕೋಳಿ. ಅದರಲ್ಲಿ ಜವಾರಿ ಕೋಳಿ ಗುರು. ನಮ್ ಬೇಬಿ ಪೆಟ್ರೋಲ್ ಇಲ್ಲಲ್ಲ ಗುರು, ಲೋ ಫ್ಯೂಲ್ ಅಂತ ತೋರಿಸ್ತೈತೆ ಆಲ್ರೆಡಿ. ನಮ್ ಬೇಬಿಗೆ ಒಂದ್ ಸ್ವಲ್ಪ 90 ಹೊಡಿಸಿ. 90 ಏನು ಫುಲ್ ಬಾಟ್ಲೆ ಹೊಡಿಸ್ಬೇಕು ಇವತ್ತು ಇದಕ್ಕೆ. ಹೃದಯನ ಯಾವ ರೇಂಜ್ ಅಲ್ಲಿ ನೆಗ್ತಾವ್ ನೋಡು. ಮತ್ತೆ ಎಲ್ಲ ಆರಾಮ ಗುರು, ನಾವಂದ್ರೂ ಸಖತ್ ಆಗಿದೀವಿ, ಸೂಪರ್ ಆಗಿದೀವಿ. ಸೊ ಇದು ಲಾಸ್ಟ್ ವೀಕ್ ಒಂದು ರೈಡ್ ಆಗಿತ್ತು. 1 ವೀಕ್ ಹೇಗೆ ಹೋಯ್ತು ಅಂತಾನೆ ಗೊತ್ತಿಲ್ಲ ನನ್ಗೆ. ಪೆಟ್ರೋಲ್ ಬಂಕ್ ಬಂತು. ಆಕ್ಚುಲಿ ಜಿಯೋದಲ್ಲಿ ಮೈಲೇಜ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಸೊ ನನ್ಗೇನು ಅಷ್ಟೊಂದೇನು ಇದು ಅನ್ಸಿಲ್ಲ ಇದುವರೆಗೂ. ಬನ್ನಿ ನೋಡುವ, ಇವತ್ತೊಂದು ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಹೋಗ್ಬಿಡುವ. ಅಯ್ಯೋ ಅಯ್ಯೋ ಅಯ್ಯಮ್ಮ, ಇಲ್ಲೇ ಆಫ್ ರೋಡ್ ಆಗ್ತೈತೆ ನಂದು. ನಾನೇನು ಪೆಟ್ರೋಲ್ ಇದೆ ಅಂತ ಅನ್ಕೊಂಡಿದ್ನಲ್ಲ ಗುರು, ಇದು ನೋಡಿದ್ರೆ 1052 ಆಯ್ತು. ಫುಲ್ ಟ್ಯಾಂಕ್ ಆಗಿದೆ. ಇವಾಗ ಎಲ್ಲಿ ಬೇಕಾದ್ರೆ ಅಲ್ಲಿ ನುಗ್ಗಿಸ್ಬೋದು ಗಾಡಿ. ಫುಲ್ ಟ್ಯಾಂಕ್ ಅಂದ್ರೆ ಲೆಕ್ಕನೇ ಇಲ್ಲ ಈ ಗಾಡಿಗೆ. ಯಾವಾಗ ಬೇಕು ತಿಳಿದಾಗೆಲ್ಲ ಫುಲ್ ಟ್ಯಾಂಕ್ ಮಾಡಿಸ್ಬಿಟ್ಟಿದ್ದೀನಿ. ಆಲ್ಮೋಸ್ಟ್ ಒಂದು 90% ಫುಲ್ ಟ್ಯಾಂಕ್ ಇರುತ್ತೆ ಯಾವಾಗ್ಲೂ. ಮಿಕ್ಕಿದ ಅವಾಗ ಇವಾಗ ಸ್ವಲ್ಪ ದುಡ್ಡು ಇಲ್ದಾಗ ಆಯ್ಕೊಂಡ್ ತಿಂತಿರ್ತೀವಿ, ತಿರ್ಕೊಂಡ್ ತಿನ್ನಂಗ್ ಆಗ್ಬಿಡುತ್ತೆ ಗುರು ಪೆಟ್ರೋಲ್ ಹಾಕ್ಸ್ಬಿಟ್ಟು. ಆಮೇಲೆ ಸಮ್ ಸಿಚುವೇಶನ್ ಅಲ್ಲಿ ಹಂಗಾಗಿ. ಬಟ್ ಏನ್ ಗೊತ್ತಾ, ಏನೋ ಒಂಥರ ಖುಷಿ ಈ ತರ ಹಿಂಗೆ ಫುಲ್ ಟ್ಯಾಂಕ್ ಆಗುತ್ತಲ್ವಾ ಗಾಡಿ. ಆ ಖುಷಿ, ಆ ಫೀಲಿಂಗ್ ನೆಕ್ಸ್ಟ್ ಲೆವೆಲ್ ಫೀಲ್ ಆಗುತ್ತೆ ಅದು. ಏನೋ ಬೇಕಣ್ಣ. ಸ್ನೇಹಿತರೆ, ನಾವಿವಾಗ ಮಲ್ಕೇಡನ ರೀಚ್ ಆಗಿದ್ವಿ. ಒಂದು ಟೈಮಲ್ಲಿ ಮಲ್ಕೇಡ ರಾಷ್ಟ್ರಕೂಟರ ರಾಜಧಾನಿಯಾಗಿ ಮೆರೆದಿತ್ತು. ಬಟ್ ಇವಾಗ ನೋಡಿ ಅದ್ರ ಸಿಚುವೇಶನ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಆ ಕೋಟೆ ಆ ರಾಜಧಾನಿ ಅಂತ ಹೇಳ್ಕೊಳಕ್ಕೂ ಹೆಸರಿಲ್ದಂಗೆ ಆಗ್ಬಿಟ್ಟಿದೆ. ಕೋಟೆ ಸಿಚುವೇಶನ್ ಅಂತ ಕಂಪ್ಲೀಟ್ ಹೇಳ್ತೀನಲ್ಲ, ಏನೇನು ಇಲ್ಲ ಮಲ್ಕೇಡ ಕೋಟೆದು. ಆಗಿದ್ದಾಗಾಯ್ತು, ಮುಚ್ಚಲೆ ಬಾಯ್ಲಿ. ಎಷ್ಟು ಮಾತಾಡ್ತಿದ್ಯಾ? ಓಹೋ ಅಣ್ಣ ಫುಲ್ ಸೈಡ್ಗೆ ಆಗ್ಬಿಟ್ಟವನಲ್ಲ ಗುರು, ಪೂರ್ತಿ ಹೋಗೇ ಬಿಟ್ಟೈತೆ. ಜಸ್ಟ್ ಮಿಸ್, ಇಲ್ಲಾಂದ್ರೆ ಪಲ್ಟಿ ಆಗೋದಲ್ಲ. ಇಲ್ಲೊಂದು ಲಾರಿ ಆಕ್ಸಿಡೆಂಟ್ ಆಗಿದೆ ನೋಡಿ. ಫ್ರಂಟ್ ಗ್ಲಾಸ್ ಅಷ್ಟೇ ಹೊಡೆದೋಗಿದೆ, ಮಿಕ್ಕಿದ್ದೇನೂ ಆಗಿಲ್ಲ ಲಾರಿ. ಯಪ್ಪ, ಇದು 2ನೇ ಆಕ್ಸಿಡೆಂಟ್ ಈ ರೋಡಲ್ಲಿ ನಾನು ನೋಡ್ತಾ ಇದ್ದು. ಒಂದು ಮಲ್ಗೇಡ ಹತ್ರ ಆಗಿದೆ, ಇನ್ನೊಂದು ಟೋಲ್ ಹತ್ರ ಆಗಿದೆ. ಅದೆಷ್ಟು ಜನ ಬೈಕೊಂಡಿದ್ರೋ ಏನೋ ನಂಗೆ ಇವಾಗ. ಎಲ್ಲರಿಗೂ ಪ್ರಾಪರ್ ರೈಡಿಂಗ್ ಗೇರ್ ಹಾಕೊಂಡು ಓಡಿಸು, ಹಂಗೆ ಹಿಂಗೆ ರೈಡಿಂಗ್ ಜಾಕೆಟ್ ಹಾಕೋರಿ, ಹ್ಯಾಂಡ್ ಗ್ಲೌಸ್ ಮಿಸ್ ಮಾಡಿಬಿಡ್ರಿ, ಶೂ ಹಾಕೊಂಡು ಓಡಿಸ್ರಿ ಅಂತ ಹೇಳ್ತಾನೆ. ಇವನೇ ಇಷ್ಟೊತ್ತು ಹ್ಯಾಂಡ್ ಗ್ಲೌಸ್ ಹಾಕೊಂಡಿಲ್ಲ ಅಂತ ಎಷ್ಟು ಜನ ಬೈಕೊಂಡ್ರೋ ಏನೋ. ಆಕ್ಚುಲಿ ಹಾಕೊಂತಿದ್ದೆ. ನಿಮ್ಮನ್ನ ತಡೆದಿರುವವರು ಯಾರು? ಬ್ಯಾಗಲ್ಲಿ ಇಟ್ಟಿದ್ದೀನಿ, ಮರ್ತೇ ಬಿಟ್ಟಿದ್ದೀನಿ ನಾನು, ನೆನಪೇ ಆಗಿಲ್ಲ. ಗಾಡಿಗಳೆಲ್ಲ ಲೈನಪ್ ಮಾಡಿ ನಿಲ್ಸಿದ್ರೆ ಇಲ್ಲಿ ಇನ್ನೇನು ಸ್ಟಾರ್ಟ್ ಆಗಿದೆ ಇನ್ನು ಸ್ವಲ್ಪ ಹೊತ್ತಿಗೆ. ಆರಾಮಣ್ಣ, ಮೊನ್ನೆ ಇದ್ರಾಗ ಲಾಸ್ಟ್ ವೀಕಲ್ಲಿ ಸಿಕ್ಕಿದ್ನಲ್ಲ. ಹಾಂ ಬಂದಿದ್ದು ನಾನು. ಆರಾಮಣ್ಣ, ನೀವು ಆರಾಮಲ್ಲ? ಇನ್ನೂ ಬಂದಿಲ್ಲ ಭಾಳ ಜನ. ಆರಾಮಣ್ಣ? ಏ ಇಲ್ಲಣ್ಣ, ಸುಂದರಣ್ಣ ಇನ್ನೂ ಬರ್ತಿದ್ರ, ಗಂಜ ರೋಡಲ್ಲಿ ಇದ್ರಂತೆ. ಅವ್ರು ನಿನ್ನೆ ಸಾಯಂಕಾಲ ಬಂದ್ರಣ್ಣ. ಅವರು ಸಂಜೆಗೆ ಬಂದಾರ. ಆರಾಮಣ್ಣ? ಅಣ್ಣ ಇವಾಗ ಬಂದೆ, ಲೇಟ್ ಆಯ್ತು ಬರೋದು. ಸ್ವಲ್ಪ ಹೊತ್ತೆಲ್ಲ ಇವೆಂಟ್ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಎಕ್ಸ್ಪಲ್ಸ್ ಗಾಡಿಗಳನ್ನೆಲ್ಲ ಲೈನಪ್ ಮಾಡಿ ನಿಲ್ಸಿದ್ದಾರೆ. ಸೊ ಎಂಟ್ರಿ ಇದು. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಬನ್ನಿ, ಬಂದ್ರಿ ಅಣ್ಣ? ಬಂದ್ರ ಸುಂದರಣ್ಣ. ಏನು ಫುಲ್ ಇಲ್ಲೇ ಡ್ಯೂಟಿ ಮಾಡಿರ ಅನ್ಸುತ್ತೆ ನೀವು? ಶೋಲ್ಡ್ರು ಸ್ನೇಹಿತರೆ, ಇನ್ನೇನು ಕೆಲವೇ ಸೆಕೆಂಡ್ಗಳಲ್ಲಿ, ಕೆಲವೇ ನಿಮಿಷಗಳಲ್ಲಿ ಆಫ್ ರೋಡಿಂಗ್ ಇವೆಂಟ್ ಸ್ಟಾರ್ಟ್ ಆಗುತ್ತೆ. ಟೋಟಲ್ ಆಗಿ ಒಂದು 18ರಿಂದ 20 ಗಾಡಿ ಬಂದಿದ್ದಾವೆ. ಎಲ್ಲ ಎಕ್ಸ್ಪಲ್ಸಿಗೆ ಅಷ್ಟೇ ಇದೆ ಇರೋದು ಆಫ್ ರೋಡಿಂಗ್. ಅಲ್ಟಿಮೇಟ್ ಆಫ್ ರೋಡಿಂಗ್ ಎಕ್ಸ್ಪೀರಿಯನ್ಸ್ ಡಾಮಿನೆನ್ಸ್ 2026 ಮಾಡ್ತಾ ಇರೋದು. ಸೊ ಒಂದು ಒಳ್ಳೆ ಇವೆಂಟ್ ಗುಲ್ಬರ್ಗದಲ್ಲಿ ಫಸ್ಟ್ ಟೈಮ್ ಈ ಥರದ್ದೊಂದು ಇವೆಂಟ್ ನಡೀತಾ ಇದೆ ಅಂತ ಹೇಳ್ಬೋದು. ಹೆಲ್ಮೆಟ್ ದಯವಿಟ್ಟು ಎಲ್ಲರೂ ಸಹಕರಿಸಿ ಹೆಲ್ಮೆಟ್ ಅನ್ನು ಹಾಕಬೇಕು. ಹೆಲ್ಮೆಟ್ ಹಾಕಿದರೆ ನಮ್ಗೆ ಯಾಕಂದ್ರೆ ಭಾಳ ಯಾಕಂದ್ರೆ ಗುಲ್ಬರ್ಗದ ಇನ್ನೂ ಅದ್ರ ಬಗ್ಗೆ ಅವೇರ್ನೆಸ್ ಬಂದಿಲ್ಲ.
ಬಟ್ ಅವೇರ್ನೆಸ್ ಬರಲಿ, ಪ್ರತಿಯೊಬ್ಬರು ಹೆಲ್ಮೆಟ್ ಹಾಕಬೇಕು ಮತ್ತು ತಮ್ಮ ಸಿಸ್ಟರ್ಸ್ ಆಗಲಿ ಬ್ರದರ್ಸ್ ಆಗಲಿ ಎಲ್ಲರಿಗೆ ಸ್ವಲ್ಪ ಅವೇರ್ನೆಸ್ ಮಾಡ್ತಾ ಇರ್ರಿ ಅಂತ ಹೇಳಿ 2 ಮಾತನ್ನು ಮಾಡೋದು ಮುಗಿಸಿ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್. ಸ್ನೇಹಿತರೆ, ಇಲ್ಲಿಂದ ರಿಯಲ್ ಇವೆಂಟ್ ಸ್ಟಾರ್ಟ್ ಆಗ್ತದೆ, ರಿಯಲ್ ಆಫ್ ರೋಡಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಷ್ಟೊತ್ತು ಎಕ್ಸೈಟ್ಮೆಂಟಿಂದ ಕಾತುರದಿಂದ ಕಾಯ್ಕೊಂತ ಕೂತಿದ್ವಿ. ಸೊ ನೋಡಿ, ಅಭಿಷೇಕ್ ಕೈ ಮಾಡ್ರಿ. ಕ್ಲಿಯರ್, ರೈಟ್. ಫಸ್ಟ್ ಪಾರ್ಟಿಸಿಪೆಂಟ್, ಫಸ್ಟ್ ಸ್ಲೋ 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 ಅಪ್, ಚೇರ್ ಅಪ್, ಪಕ್ಕ ಚೇರ್ ಅಪ್. ಎಕ್ಸಿಟಿಂಗ್. ಸೊ ಸ್ಟಾರ್ಟಿಂಗ್ ಪಾಯಿಂಟಿಂದ ಗಾಡಿ ಬರ್ತಾ ಇದ್ದಾವೆ. ಸೊ ನೋಡ್ತಾ ಇರ್ಬೋದು, ಇಲ್ಲಿ 1-2 ಗುಂಡಿ ಮಾಡಿದ್ದಾರೆ. ಓ ಇದು ಕ್ರೇಜಿ ಕ್ರೇಜಿ ಕ್ರೇಜಿ. ಇಲ್ಲೊಂದು ಮಡ್ ರೋಡ್ ಮಾಡಿದ್ದಾರೆ. ಓ ಓ ಓ ಓ ಓ ಓ ಓ ಈಸಿ ಈಸಿ ಈಸಿ. ವಾ, ಗಾಡಿಗಳು ಒಬ್ರಿಗಂತೂ ಒಬ್ರು ಒಳ್ಳೆ ಚೆನ್ನಾಗಿ ರೈಡ್ ಮಾಡ್ತಾ ಇದ್ದಾರೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಸೊ ಗಾಡಿಗಳು ಬರ್ತಾ ಇದ್ದಾವೆ. ಸೊ ಒಬ್ರಿಗಿಂತ ಒಬ್ಬರು ಒಂದು ಒಳ್ಳೆ ರೈಡಿಂಗ್ ಕೊಡ್ತಾ ಇದ್ದಾರೆ, ರೈಡಿಂಗ್ ಎಕ್ಸ್ಪೀರಿಯನ್ಸ್ ಕೊಡ್ತಾ ಇದ್ದಾರೆ. ಸೊ ನೋಡ್ತಾ ಇರ್ಬೋದು. ವಾವ್, ಬಂದು ವಾವ್ 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 ಚಂಪಿದೆ ಇಲ್ಲೊಂದು. ಸೊ ನೋಡ್ತಾ ಇರ್ಬೋದು ನೀವು, ಹೋಗ್ತಾ ಇದ್ದಾವೆ ಗಾಡಿಗಳು. ಸೊ ಎಲ್ಲ ರೈಡರ್ಸು ಒಂದು ಒಳ್ಳೆ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾರೆ. ಸೊ ಎಕ್ಸ್ಪೀರಿಯನ್ಸ್ನ ಕೊಡ್ತಾ ಇದ್ದಾರೆ. ಸೊ ಒಂದು ಒಳ್ಳೆ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಟೈಮ್ ರೆಡಿ ಆಗಿದೆ, ಬಂದರು. ಈ ಟ್ರ್ಯಾಕಲ್ಲಿ ಟೈರ್ಗಳನ್ನು ಹಾಕಿ ಮತ್ತು ಒಳ್ಳೊಳ್ಳೆ ಕಾರ್ನರಿಂಗ್ ಸ್ಪಾಟ್ಗಳು ಮಾಡಿ, ಅದಾದಮೇಲೆ ನೆಕ್ಸ್ಟು ಅಲ್ಲೊಂದಷ್ಟು ಮಡ್ ರೋಡ್ಗಳು ಮತ್ತು ಗುಂಡಿಗಳನ್ನು ಮಾಡಿ, ಸೊ ಒಂದು ಒಳ್ಳೆ ಅದ್ಭುತವಾದಂಥ ಟ್ರ್ಯಾಕ್ನ ಕ್ರಿಯೇಟ್ ಮಾಡಿ ಒಂದು ಅದ್ಭುತವಾದಂಥ ಇವೆಂಟ್ನ ನಡೆಸ್ತಾ ಇದ್ದಾರೆ. ಆಫ್ ಆಯಿತು ಸ್ನೇಹಿತರೆ, ಇವಾಗ ಫಸ್ಟ್ ರೌಂಡ್ ಕಂಪ್ಲೀಟ್ ಆಗಿದೆ. ಸೊ ಸೆಕೆಂಡ್ ರೌಂಡ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ. ಕೆಲವೊಂದಷ್ಟು ಗಾಡಿಗಳು ಇಂಜೂರ್ ಆಗಿದ್ದಾವೆ, ಆಮೇಲೆ ಕೆಲವೊಂದಿಷ್ಟು ರೈಡರ್ಸ್ ಕೂಡ ಇಂಜೂರ್ ಆಗಿದ್ದಾರೆ. ರೈಡ್ ಮಾತ್ರ ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು. ಸೊ ನಾನು ಎಕ್ಸ್ಪೀರಿಯೆನ್ಸು ಲೈವ್ ಆಗಿ ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ ಅಂದ್ರೂ ನೋಡಿಬಿಟ್ಟು ಚೆನ್ನಾಗಿ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ನನಗೂ ಕೂಡ. ಸೊ ಇದು ಈ ಥರದ್ದು ಗುಲ್ಬರ್ಗದಲ್ಲಿ ಫಸ್ಟ್ ಟೈಮ್ ನಡೀತಾ ಇರೋದು ಈ ಥರದ್ದು ಒಂದು ಆಫ್ ರೋಡಿಂಗ್ ಇವೆಂಟು. ಸ್ನೇಹಿತರೆ, ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗಿದೆ, ನೋಡ್ತಾ ಇರ್ಬೋದು ನೀವು. ಸೊ ಬರ್ತಾ ಇದ್ದಾವೆ ಗಾಡಿಗಳು, ಒಬ್ಬರಿಗಿಂತ ಒಬ್ಬರು ಒಳ್ಳೆ ಸ್ಕಿಲ್ ರೈಡರ್ಸ್ಗಳು ಒಂದು ಒಳ್ಳೆ ರೈಡ್ನ ಎಕ್ಸ್ಪೀರಿಯೆನ್ಸ್ನ ಕೊಡ್ತಾ ಇದ್ದಾರೆ. ಒಬ್ಬರು ಬಿದ್ದರು ಇಲ್ಲಿ. ಓಕೆ, ಗಾಡಿ ಬಿತ್ತು, ಒಂದು ಗಾಡಿ ಬಿತ್ತು. ಏನೂ ಆಗಿಲ್ಲ. ಜೈ ಆಗತ್ತೆ. ರೈಡರ್ಗಳು ಬಿದ್ರು ಮತ್ತೆ ಎದ್ದು ಹುಮ್ಮಸ್ಸು ಕಳ್ಕೊಳ್ಳೋದೆ ಮತ್ತೆ ಒಂದು ಒಳ್ಳೆ ಅದ್ಭುತನ ಪ್ರದರ್ಶನ ಕೊಡ್ತಾ ಇದ್ದಾರೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ನೋಡಿ ಇಲ್ಲಿ ಎಲ್ಲರೂ ಒಂದು ಒಳ್ಳೆ ಚೇರ್ಸ್ನ ಮಾಡ್ತಾ ಇದ್ದಾರೆ. ಸೊ ಅವರು ಚೇರ್ ಅಪ್ ಮಾಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು ನೀವು. ಸೊ ರೈಡರ್ಗಳು ಬಿದ್ರು ಹುಮ್ಮಸ್ ಕಳ್ಕೊಳ್ಳೋದೆ ಮತ್ತೆ ಎದ್ದು ಗಾಡಿ ನಿಂತ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡು ಮತ್ತೆ ಮುಂದೆ ಬರ್ತಾ ಇದ್ದಾರೆ. ಇಂಥನ ಮಜಾ ಹೊಂಟದ ಅಂದ್ರೆ ನನಗೆ ಹೆವಿ ಮಜಾ ಹೊಂಟದ. ಟ್ರ್ಯಾಕ್ ಮಾತ್ರ ಸೂಪರ್ ಮಾಡಿದ್ದಾರೆ. ಸೊ ಅಲ್ಟಿಮೇಟ್ಲಿ ಅಂತ ಹೇಳ್ಬೋದು. ಸೊ ಗುರು, ಇದಂತೂ ಒಂದು ಒಳ್ಳೆ ಅದ್ಭುತವಾದಂಥ ಇವೆಂಟ್ ಅಂತಲೇ ಹೇಳ್ಬೋದು. ಸೊ ನಾವಂತೂ ಇಷ್ಟೊತ್ತು ಸಖತ್ ಎಂಜಾಯ್ ಮಾಡಿದ್ವಿ. ಸೊ ನೀವು ಎಂಜಾಯ್ ಮಾಡಿದ್ರಿ ಅಂತ ಹೇಳಿ ಅನ್ಕೊತೀನಿ. ಸೊ ಇವಾಗ ಸೆಕೆಂಡ್ 2 ರೌಂಡ್ಸ್ ಆಗಿದ್ದಾವೆ, ಇನ್ನೂ 1 ರೌಂಡ್ ಬಾಕಿ ಇದೆ. ವಿನ್ನರ್ ಯಾರು ಅಂತೇಳಿ ಇನ್ನೂ ಅನೌನ್ಸ್ಮೆಂಟ್ ಮಾಡಿಲ್ಲ. ಸೊ ಇವೆಂಟು ಸೂಪರ್ ಆಗಿತ್ತು, ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇವಾಗ 2 ರೌಂಡ್ಸ್ ಆಗಿದ್ದಾವೆ, ಇನ್ನೂ 2 ರೌಂಡ್ಸ್ ಬ್ಯಾಲೆನ್ಸ್ ಇದೆ. ಸೊ ಈ 3rd ರೌಂಡಲ್ಲಿ ಟೋಟಲ್ 2 ಮೆಂಬರ್ಸ್ನ ಬಿಡ್ತಾರೆ. ಸೊ ಅದಾದ ನಂತರ ನೆಕ್ಸ್ಟ್ ಫೈನಲ್ ರೌಂಡ್ 4th ರೌಂಡ್ ಏನಿದೆ ಅದರಲ್ಲಿ ಅಟ್ ಎ ಟೈಮ್ 3 ಮೆಂಬರ್ಸ್ನ ಬಿಡ್ತಾರೆ. ಸೊ 3 ಮೆಂಬರ್ಸಲ್ಲಿ ಯಾರು ಚೆನ್ನಾಗಿ ರೈಡ್ ಮಾಡಿ ಫಸ್ಟ್ ಬರ್ತಾರೆ, ಸೊ ಅವ್ರಿಗೆ ಫಸ್ಟ್ ಪ್ರೈಸ್ನ ಅನೌನ್ಸ್ ಮಾಡಲಾಗ್ತದೆ. ಸೊ ಬನ್ನಿ, ಈ 3rd ರೌಂಡ್ನ ನಿಮಗೆ ತೋರಿಸ್ತೀನಿ. ಸೊ 3rd ರೌಂಡ್ ಸ್ಟಾರ್ಟ್ ಆಗಿದೆ, ನೋಡ್ತಾ ಇರ್ಬೋದು. ಸೊ ಆಲ್ರೆಡಿ ಒಬ್ಬರು ಮುಂದೆ ಇದ್ದಾರೆ, ಸೊ ಒಬ್ಬರು ಹಿಂದೆ ಬರ್ತಾ ಇದ್ದಾರೆ. ಸೊ ಒಬ್ಬರು ಇನ್ನೊಂದು ಗಾಡಿ ಇಲ್ಲಿದೆ.
ಸೊ ಒಂದು ಗಾಡಿ ಆಲ್ರೆಡಿ ಕಾರ್ನರಿಂಗ್ ಮಾಡಿಕೊಂಡು ನೆಕ್ಸ್ಟ್ ರಿಟರ್ನ್ ಎಕ್ಸಿಟ್ ಕಡೆಗೆ ಹೋಗ್ತಾ ಇದೆ. ಸೊ ನೋಡ್ತಾ ಇರ್ಬೋದು, ಒಂದು ಒಳ್ಳೆ ಅದ್ಭುತವಾದಂಥ ಎಕ್ಸೈಟಿಂಗ್ ರೈಡಿಂಗ್ ಹಾಗೂ ಎಕ್ಸೈಟಿಂಗ್ ಆಫ್ ರೋಡ್ ಇವೆಂಟ್ ಅಂತಲೇ ಹೇಳ್ಬೋದು. ಸೊ ಸಖತ್ತಾಗಿದೆ. ಸೊ ಸ್ನೇಹಿತರೆ, ಇದು 4th ರೌಂಡ್ನ ಲಾಸ್ಟ್ ರೈಡರ್ ಇವರು. ಸೊ ಈ ರೈಡಲ್ಲಿ ಟೈಮಿಂಗ್ ಇಟ್ಟು ಸೆಟ್ ಮಾಡಿ ರೈಡ್ ಮಾಡ್ತಾ ಇದ್ದಾರೆ. ಸೊ ಅಟ್ ಎ ಟೈಮ್ 3 ಮೆಂಬರ್ಸ್ನ ಬಿಡೋದು ಬೇಡ ಅಂತ ಹೇಳ್ಬಿಟ್ಟು ಒಬ್ಬೊಬ್ಬರನ್ನೇ ಬಿಡ್ತಾ ಇದ್ದಾರೆ. ಸೊ ಅದರಲ್ಲಿ ಯಾರು ಹೈಯೆಸ್ಟ್ ಅಂದರೆ ಟೈಮ್ನ ಕಡಿಮೆ ತೊಗೊಂಡಿರ್ತಾರೆ ರೈಡ್ ಮಾಡೋಕ್ಕೆ, ಈ ಆಫ್ ರೋಡ್ನ ಕಂಪ್ಲೀಟ್ ಮಾಡೋಕ್ಕೆ, ಸೊ ಅವರು ವಿನ್ನರ್ ಅಂತ ಹೇಳಿ ಅನೌನ್ಸ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಫೈನಲ್ ರೌಂಡ್ ಇನ್ನೇನು ಸ್ಟಾರ್ಟ್ ಆಗಿದೆ. ಎಲ್ಲ ಪ್ರೇಕ್ಷಕರು ಅವರಿಗೆ ಚೀರಪ್ ಮಾಡ್ತಾ ಇದ್ದಾರೆ. ಸೊ ಸ್ಟಾರ್ಟ್ ಆಗಿದೆ, ಬರ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ನೀವು, ಈ 3 ರೈಡರ್ಸಲ್ಲಿ ಯಾರು ಕಡಿಮೆ ಟೈಮ್ನಲ್ಲಿ ಈ ಆಫ್ ರೋಡ್ನ ಕಂಪ್ಲೀಟ್ ಮಾಡಿರ್ತಾರೆ, ಸೊ ಅವರು ವಿನ್ನರ್ ಅಂತಲೇ ಹೇಳ್ತಾ ಇರ್ಬೋದು. ಸೊ ಸ್ನೇಹಿತರೆ, ಆಫ್ ರೋಡಿಂಗ್ ಇವೆಂಟ್ ಎಲ್ಲ ಕಂಪ್ಲೀಟ್ ಆಯಿತು. ಸೊ ಸ್ನೇಹಿತರೆ, ಇಲ್ಲಿ ಚೆನ್ನಾಗಿ ಒಂದು ಮಟನ್ ಬಿರಿಯಾನಿ ಊಟ ಆಯಿತು. ಸೊ ಲೈಟಾಗಿ ಮಳೆ ಬರ್ತಾ ಇದೆ. ಸೊ ನಮ್ಮ ಬೇಬಿನ ನಿಲ್ಲಿಸಿದ್ವಿ. ಸೊ ಮತ್ತೆ ಸಿಗೋಣ ಕಣ, ಮತ್ತೆ ಬಂದರೆ ಆಯಿತಾ? ಹುಷಾರು ಅಣ್ಣ, ಮತ್ತೆ ಸಿಗೋಣ, ಬರ್ತೀನಿ. ಬಾಯ್ ಬಾಯ್, ಯು ಟು. ಸಿಗೋಣ ಮತ್ತೆ, ಟೇಕ್ ಕೇರ್. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಇಲ್ಲ ಸರ್, ಆ ಥರ ಇದ್ರೆ ರೈಡೇ ಮಾಡಲ್ಲ ನಾನು. ಫಸ್ಟ್ ಆಫ್ ಆಲ್ ಫ್ರೀ ಇದ್ದರೆ ಫ್ರೀ ಇರಬೇಕು, ಆವಾಗ ಮಾತ್ರ ರೈಡ್ ಮಾಡೋದು. ಟೆನ್ಷನ್ಸ್ ಎಲ್ಲ ಇಲ್ಲ. ಸಿಗೋಣ ಮತ್ತೆ ಸಿಗೋಣ. ಬೈ, ಮತ್ತೆ ಸಿಗೋಣ್ರಿ. ಬರ್ತಾಯಿರಿ, ಪ್ಲ್ಯಾನ್ ಮಾಡ್ತಾರೆ. ನಾನು ಮತ್ತೆ ಸಿಗೋಣ. ಸೊ ಸ್ನೇಹಿತರೆ, ಮತ್ತೆ ಇವಾಗೆಲ್ಲ ಇವೆಂಟ್ನ ಮುಗಿಸ್ಕೊಂಡು ಮಟನ್ ಬಿರಿಯಾನಿ ಊಟ ಮಾಡಿಕೊಂಡು ಇವಾಗ ಸೀದಾ ಮತ್ತೆ ನೆಕ್ಸ್ಟು ಸಡಮ್ ಕಡೆಗೆ ಹೋಗ್ತಾ ಇದ್ದೀವಿ. ಫಾರ್ ದ ಫಸ್ಟ್ ಟೈಮ್ ಈ ಥರ ಇವೆಂಟ್ನ ನಾನು ಲೈವ್ ಆಗಿ ನೋಡಿದ್ದು, ಅದು ಫಾರ್ ದ ಫಸ್ಟ್ ಟೈಮ್ ನಮ್ಮ ಗುಲ್ಬರ್ಗದಲ್ಲಿ ನಡೆದಿದ್ದು ಅಂತೇಳಿ ಇನ್ನೂ ಖುಷಿ ಆಯಿತು. ಸೊ ಒಂದು ಒಳ್ಳೆ ಅದ್ಭುತವಾದಂಥ ಇವೆಂಟ್ ಅಂತಲೇ ಹೇಳ್ಬೋದು. ನಾನಂತರೂ ತುಂಬಾ ಎಂಜಾಯ್ ಮಾಡಿದೆ, ತುಂಬಾ ಖುಷಿಪಟ್ಟೆ. ಬಟ್ ನನ್ನ ಹತ್ರ ಆಫ್ ರೋಡು ಎಕ್ಸ್ಪಲ್ಸ್ ಗಾಡಿ ಇಲ್ಲ. ಸೊ ಹಾಗಾಗಿ ನಾನು ಟ್ರಯಲ್ ಎಲ್ಲ ಮಾಡೋಕ್ಕೋಗಲಿಲ್ಲ. ಸೊ ಬೇರೆಯವ್ರ ಗಾಡಿ ಇಸ್ಕೊಂಡೆಲ್ಲ ಮಾಡ್ಬೋದಿತ್ತು. ಬಟ್ ಬೇರೆಯವ್ರ ಗಾಡೀಲಿ ಮಾಡೋದಕ್ಕೂ ನನ್ನ ಸ್ವಂತ ಗಾಡೀಲಿ ಮಾಡೋದಕ್ಕೂ ಭಾಳ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಸೊ ಅದಕ್ಕೆ ನಾನು ಮಾಡಿದೆ, ನೆಕ್ಸ್ಟ್ ಟೈಮ್ ನಾನು ಈ ಥರ ಏನಾದರೂ ಆಫ್ ರೋಡಿಂಗ್ ಇವೆಂಟಲ್ಲಿ ಜಾಯ್ನ್ ಆದರೆ ಮಾಡಿದರೆ, ಸೊ ಮಾಡೋಂಗಿದ್ರೆ ನಾನು ಓನಲ್ಲಿ ಬೈಕಲ್ಲಿ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ನಂದು. ಸೊ ಹಾಗಾಗಿ ಮಾಡಲಿಲ್ಲ. ಅದಾದಮೇಲೆ ಈ ಬೈಕಲ್ಲಿ ಮಾಡೋಣ ಅಂದ್ಕೊಂಡೆ. ಬಟ್ ಈ ಗ್ರೌಂಡ್ ಕ್ಲಿಯರೆನ್ಸ್ ಅಷ್ಟೊಂದಿಲ್ಲ. ಸೊ ಹಾಗಾಗಿ ಬೇಡ ಅಂತ ಅನಿಸ್ತು. ಸೊ ಹಾಗಾಗಿ ಮಾಡೋಕ್ಕೆ ಹೋಗಲಿಲ್ಲ. ಸೊ ನಾನಂತರೂ ಒಂದು ಒಳ್ಳೆ ಅದ್ಭುತವಾದಂಥ ಇವೆಂಟು ತುಂಬಾ ಎಂಜಾಯ್ ಮಾಡಿದೆ ಅಂತ ಹೇಳ್ಬೋದು. ಇವಾಗಂತೂ ಕಲಬುರಗಿಲಿ ಕಂಪಲ್ಸರಿ ಹೆಲ್ಮೆಟ್ ಮಾಡಿದ್ದಾರೆ ಗುರು. ಆ್ಯಕ್ಚುಲಿ ಇದು ಬೆಟರ್ ಅಂತಲೇ ಹೇಳ್ಬೋದು. ಯಾಕಂದರೆ ಇಷ್ಟು ಡೇಸ್ ಹೆಂಗೆ ಬೇಕಂಗೆ ಓಡಿಸ್ತಾಯಿದ್ರು, ವಿತೌಟ್ ಹೆಲ್ಮೆಟ್ ಎಲ್ಲ ಓಡಿಸ್ತಾಯಿದ್ರು. ಬಟ್ ಇವಾಗೇನಿದೆ, ವಿತೌಟ್ ಹೆಲ್ಮೆಟ್ ಎಲ್ಲ ಫೈನ್ ಆಗ್ತಿದ್ರೆ ಗುಲ್ಬರ್ಗದಲ್ಲಿ ಇವಾಗ. ಸೊ ತುಂಬಾ ಖುಷಿ ಆಯಿತು. ಸೊ ಫೈನ್ ಆಗ್ತಿದ್ರೆ ಅನ್ನೋ ಖುಷಿ ಆಗಲಿಲ್ಲ, ಜನಕ್ಕೆ ಒಂದು ಅವೇರ್ನೆಸ್ ಮೂಡಿಸ್ತಾ ಇದ್ದಾರೆ. ಸೊ ಅವ್ರ ಸೇಫ್ಟಿ ಬಗ್ಗೆ ತಿಳಿಸ್ತಾ ಇದ್ದಾರೆ. ಆಲ್ಮೋಸ್ಟ್ ಯಾರೇ ಆಗಲಿ ವಿತೌಟ್ ಹೆಲ್ಮೆಟ್ ರೈಡ್ ಮಾಡೋಕ್ಕೆ ಹೋಗ್ಬೇಡ್ರಿ. ನಿಮಗೆ ಸೇಫ್ಟಿ ಇರಲ್ಲ, ಟೈಮ್ ಹಿಂಗೆ ಇರುತ್ತೆ ಅಂತ ಹೇಳಲ್ಲ. ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಆಕ್ಸಿಡೆಂಟ್ಗಳು ಆಗಿಬಿಡ್ತವೆ. ಸೊ ಆದಷ್ಟು ವಿತೌಟ್ ಹೆಲ್ಮೆಟ್ ರೈಡ್ ಮಾಡೋಕ್ಕೆ ಹೋಗ್ಬಿಡ್ರಿ. ಆದಷ್ಟು ಹೆಲ್ಮೆಟ್ ವೇರ್ ಮಾಡ್ಕೊಂಡು ರೈಡ್ ಮಾಡಿ. ಹೆಲ್ಮೆಟ್ ಇಲ್ಲದೆ ಎಲ್ಲೂ ರೈಡ್ ಮಾಡೋಕ್ಕೆ ಹೋಗ್ಬಿಡ್ರಿ. ಶಾರ್ಟ್ ಇರಲಿ, ಒಂದು 10 ಕಿಲೋಮೀಟರ್ಸ್ ಆಗಲಿ, ಒಂದು 100 ಕಿಲೋಮೀಟರ್ಸ್ ಆಗಲಿ. ಸೊ ಡಿಸ್ಟೆನ್ಸ್ ಮ್ಯಾಟ್ರ್ ಆಗಲ್ಲ. ಈ ಟೈಮಲ್ಲಿ ಏನು ಬೇಕಾದರೂ ಆಗ್ಬೋದು. ಬೈಕ್ ಸ್ಕಿಡ್ ಆಗ್ಬೋದು, ಆಕ್ಸಿಡೆಂಟ್ಗಳು ಆಗ್ಬೋದು. ಯಾಕಂದರೆ ಮೇಜರಾಗಿ ಬೈಕಿಂದ ಬಿದ್ದ ತಕ್ಷಣವೇ ಎಫೆಕ್ಟ್ ಆಗೋದೇ ಫಸ್ಟು ನಮ್ಮ ತಲೆಗೆ ಏಟ್ ಬೀಳುತ್ತೆ ಫಸ್ಟು. ಹಂಗಾಗಿ ಯಾಕಂದರೆ ಮೇಜರ್ ಪಾರ್ಟ್ ಅದು ನಮ್ಮದು ಹೆಡ್ ಅನ್ನೋದು ಏನಿದೆ ಅಲ್ವಾ. ಸೊ ಹಂಗಾಗಿ ಕೈಯೋ ಕಾಲೋ ಏನಾದರೂ ಸ್ಕ್ರಾಚ್ ಆಯಿತು, ಬೆಂಡ್ ಆಯಿತು, ಬೋನ್ ಕಟ್ ಆಯಿತು ಅಂದರೆ ಏನಾದರೂ ಅದಕ್ಕೆ ಬೇರೆ ಸೊಲ್ಯೂಷನ್ಸ್ ಇದೆ. ಬಟ್ ತಲೆಗೆ ಏಟ್ ಬಿದ್ದರೆ ಸಿವಿಯರ್ ಇಂಜುರಿ ಆಗಿಬಿಡುತ್ತೆ ಗುರು. ಸೊ ಅದಕ್ಕೋಸ್ಕರ ಆಲ್ಮೋಸ್ಟ್ ಎಲ್ಲರೂ ಹೆಲ್ಮೆಟ್ನ ಹಾಕೊಂಡು ರೈಡ್ ಮಾಡಿ. ಸ್ನೇಹಿತರೆ, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಈ ವಿಡಿಯೋ ಹೇಗೈತೆ ಅಂತ ಹೇಳ್ಬಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.